ದರ್ಶನ್ ಅವರ ವಿಚಾರದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ ಸರ್. ಸಿನಿಮಾದಿಂದ ಬ್ಯಾನ್ ಮಾಡಬೇಕು ಅವ್ರನ್ನ, ಸಾಕಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಕರ್ನಾಟಕಕ್ಕೆ, ಸ್ಯಾಂಡಲ್ವುಡ್ಗೆ ಅಂತೆಲ್ಲ ಒಂದು ಅಭಿಪ್ರಾಯಗಳು ಬರ್ತಾ ಇದೆ ಸರ್. ಬಿಜೆಪಿ ಏನ್ ಮಾಡ್ತಾರೆ? ಇಲ್ಲ, ಇಡೀ ದೇಶದಲ್ಲಿ ಸುದ್ದಿ ಆಗಿದೆ. ನಾನು ನನ್ನೆ ನೋಡಿದೆ, ಇಡೀ ದೇಶದಲ್ಲಿ ಬೇರೆ ಬೇರೆ ಇಂಗ್ಲೀಷ್ ಚಾನಲ್ಲು, ಹಿಂದಿ ಚಾನಲಲ್ಲೂ ಕೂಡ ಈ ಸುದ್ದಿ ಹೋಗ್ತಾ ಇರೋದು ಕೂಡ ಒಂದು ಆಘಾತಕಾರಿ. ಇದರಿಂದ ಫಿಲಂ ಚೇಂಬರ್ ಅಲ್ಲಿನ ಚುನಾಯಿತ ಅಧ್ಯಕ್ಷರು ಇದರ ಬಗ್ಗೆ ಸೂಕ್ತ ಕ್ರಮ ನನ್ನೇನು ಕೂಡ ನಾನು ಪ್ರತಿಭಟನೆ ಮಾಡ್ತಾ ಇರೋದು ನೋಡಿದೆ ಫಿಲಂ ಚೇಂಬರ್ ಮುಂದೆ. ಅವ್ರ ಕ್ರಮ ತೆಗೆದುಕೊಳ್ಬೇಕು ಇದ್ರ ಬಗ್ಗೆ. ಮತ್ತೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಏನು ಸತ್ಯ ನಡೆದಿದೆ ಅದನ್ನ ಹೊರಗಡೆ ಬರಬೇಕು, ಜನಕ್ಕೂ ಗೊತ್ತಾಗಬೇಕು ಇದ್ರ ಬಗ್ಗೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ. ಪೂರ್ತಿ ಡೀಟೇಲ್ ಬಂದ್ಮೇಲೆ ಇನ್ನಷ್ಟು ರಿಯಾಕ್ಷನ್ ನಾನು ಮಾಡ್ತೀನಿ. ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಕೂಡ ಹೋರಾಟ ಕಾರ್ಯಕ್ರಮ ರೈತರು ಕೂಡ ಪ್ರತಿಭಟನೆ ಮಾಡ್ತಾರೆ. ಸತ್ತಿರೋನು ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರೋನಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಪಾಪ ಅವನಿಗೆ ಮರ್ಡರ್ ಕೇಸಲ್ಲಿ ಇಲ್ಲ, ಆಫ್ ಮರ್ಡರ್ ಕೇಸಲ್ಲಿ ಇಲ್ಲ, ಗಲಾಟೆಯಲ್ಲಿ ಇಲ್ಲ, ಏನೂ ಇಲ್ಲ. ಏನೋ ಹವ್ಯಾಸಕ್ಕೆ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಈ ಥರದ್ದು ಕೋಟ್ಯಾಂತರ ಬರ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ಈ ಥರ ಮೆಸೇಜ್ಗಳು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀರಿ. ಎಲ್ಲರೂ ಹಂಗೆ ಕೊಲೆ ಮಾಡೋಕ್ಕೆ ಹೋದರೆ ಈಗೆಲ್ಲ 1 ಕೋಟಿ ಜನ ಕೊಲೆ ಮಾಡಬೇಕಾಗ್ತದೆ. ಅದರಿಂದ ಇದನ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೊಬೇಕು. ಕಾನೂನಿದೆ, ಪೊಲೀಸರಿದ್ದಾರೆ, ಸಂಬಂಧಪಟ್ಟವರಿಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿ ಅವ್ರು ಕ್ರಮ ತೆಗೆದುಕೊಳ್ತಾ ಇದ್ರು. ಕಾನೂನನ್ನು ತೆಗೆದುಕೊಳ್ಳುವಂಥದ್ದು ಅದು ಈ ಸಣ್ಣ ವಿಚಾರ, ಕುಲ್ಲಕ್ಷ ವಿಚಾರ. ಇದು ಇಡೀ ಚಿತ್ರರಂಗಕ್ಕೆ ಒಂದು ರೀತಿ ಕಳಂಕ ಅಂತ ನನಗೆ ಅನಿಸುತ್ತೆ. ಆ ಕುಟುಂಬಕ್ಕೆ ಸಹಾಯ ಮಾಡಬೇಕಂತ ಆಗ್ರಹ ಮಾಡಿದ್ರು ಸರ್ಕಾರಕ್ಕೆ. ಅರಣ್ಯಕಸ್ವಾಮಿ ಕುಟುಂಬ ಅವ್ರ ಹೆಂಡತಿ ಕೂಡ ಪ್ರೆಗ್ನೆಂಟ್ ಆಯ್ತು. ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದ್ದವನೊಬ್ಬನೇ ಅವರು ದುಡಿಮೆ ಮಾಡುವಂಥದ್ದು. ಅದು ಗರ್ಭಿಣಿ ಹೆಣ್ಮಗಳು ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊಂದು ನನ್ನ ನೋಡಿದ ಅಮ್ಮ ನಮ್ಮ ಮಗುಗೆ ಯಾರ ಗತಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ. ಸೊ ಭಾಳ ಒಂಥರ ಕರಳು ಕಿತ್ತು ಬರೋವಂಥ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನನ್ನ ಮಾಧ್ಯಮದಲ್ಲಿ ಕೂಡ ನಾನು. ಇಂದ ಸರ್ಕಾರ ಇದ್ರ ಬಗ್ಗೆ, ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು, ಮತ್ತು ಅವರಿಗೆ ಸಹಾಯ ಮಾಡಬೇಕು. ಅವರಿಗೆ, ಆ ಕುಟುಂಬಕ್ಕೆ, ವಿಶೇಷವಾಗಿ ಆ ಹೆಣ್ಮಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.